ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಫ್ರೆಂಡ್ಸ್, ನಾಳೆ ಅಂದ್ರೆ ಮೇ 10th ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗೋದು ಡೌಟ್ ಅಂತೆ. ಯಾಕೆ, ಏನ್ ರೀಸನ್ ಅದನ್ನ ನಾನು ಹೇಳ್ತೀನಿ ಕೇಳಿ. ಪೆಟ್ರೋಲ್ ಡೀಸೆಲ್ ಡೀಲರ್ಗಳು ಕಮಿಷನ್ ಹೆಚ್ಚಳಕ್ಕೆ ಆಗ್ರಹಿಸಿ ಮೇ 10ರಂದು ಕಂಪನಿಗಳಿಂದ ತೈಲ ಖರೀದಿಸದೇ ಇರಲು ನಿರ್ಧರಿಸಿದ್ದಾರೆ. ಆ ನಂತರ ಒಂದೇ ಪಾಳಿಯಲ್ಲಿ ಕಾರ್ಯನಿರ್ವಹಣೆ ಹಾಗೆ ಭಾನುವಾರಗಳಂದು ಕಾರ್ಯನಿರ್ವಹಿಸದಿರುವ ನಿರ್ಧಾರ ಕೂಡ ಮಾಡಿದ್ದಾರೆ. ಕರ್ನಾಟಕದ ಕನಿಷ್ಠ 3,000 ಪೆಟ್ರೋಲ್ ಬಂಕ್ಗಳು ಇದೇ ತಿಂಗಳ 14ರಿಂದ ಭಾನುವಾರಗಳಂದು ಕೆಲಸ ಮಾಡೋದಿಲ್ಲ. ಪೆಟ್ರೋಲ್ ಡೀಲರ್ಗಳು ಮೇ 10ರಂದು ತೈಲ ಖರೀದಿ ಮಾಡದೇ ಇರಲು ನಿರ್ಧರಿಸಿದ್ದು, ತೈಲ ಕಂಪನಿಗಳಿಂದ ತೈಲವನ್ನ ಖರೀದಿ ಮಾಡೋದಿಲ್ಲ. ಮೇ 15ರಿಂದ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಒಂದೇ ಪಾಳಿಯಲ್ಲಿ ಅಂದ್ರೆ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಡೀಲರ್ಗಳ ಕಮಿಷನ್ ನಲ್ಲಿ ಏರಿಕೆ ಮಾಡದೇ ಇರೋದ್ರಿಂದ ಡೀಲರ್ಸ್ ಗಳ ಒಕ್ಕೂಟವು ಭಾನುವಾರದಂದು ಕಾರ್ಯನಿರ್ವಹಿಸದೇ ಇರಲು ಹಾಗೂ ಉಳಿದ ದಿನ ಒಂದೇ ಶಿಫ್ಟ್ ಅಲ್ಲಿ ಕೆಲಸ ಮಾಡಲು ಡಿಸೈಡ್ ಮಾಡಿದ್ದಾರೆ. ಕಮಿಷನ್ ಏರಿಕೆ ಮಾಡಬೇಕು ಅಂತ ಒತ್ತಾಯಿಸೋದು ಈ ಪ್ರತಿಭಟನೆಯ ಉದ್ದೇಶವಾಗಿದೆ. ದೇಶದಾದ್ಯಂತ ಇರುವ ಕನಿಷ್ಠ 52,800 ಪೆಟ್ರೋಲ್ ಬಂಕ್ಗಳು ಭಾನುವಾರದಂದು ಕೆಲಸ ಮಾಡೋದಿಲ್ಲ. ಕರ್ನಾಟಕದಲ್ಲೂ ಭಾನುವಾರಗಳಂದು ಖಂಡಿತ ಪೆಟ್ರೋಲ್ ಬಂಕ್ ಅಂತೂ ತೆಗ್ದಿರಲ್ಲ. ಇದನ್ನ ಡೀಲರ್ಸೇ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಮೇ 10ರಂದು ಪೆಟ್ರೋಲ್ ಡೀಸೆಲ್ ಖರೀದಿಸದೇ ಇರೋದ್ರಿಂದ ತೈಲ ಕಂಪನಿಗಳಿಗೆ ನಷ್ಟವಾಗಬಹುದು. ಸಾರ್ವಜನಿಕರಿಗೆ ತೊಂದರೆ ಮಾಡೋ ಉದ್ದೇಶ ನಮ್ದಲ್ಲ. ಮೇ 10ರಂದು ತೈಲದ ಕೊರತೆ ಆಗಬಹುದು. ವರ್ಷಗಟ್ಟಲೆ ನಷ್ಟ ಅನುಭವಿಸಿರುವ ನಾವು ಅದನ್ನ ತೋರ್ಸೋಕೆ ಕಂಡುಕೊಂಡ ಮಾರ್ಗ ಇದು. ನಾವ್ ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಬೆಂಗಳೂರು ಪೆಟ್ರೋಲ್ ಡೀಲರ್ಸ್ ಅಧ್ಯಕ್ಷ ರವೀಂದ್ರನಾಥ್ ಹೇಳಿದ್ದಾರೆ. ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ನಾಳೆ ಮೋಸ್ಟ್ಲಿ ಪೆಟ್ರೋಲ್ ಬಂಕ್ಸ್ ಎಲ್ಲ ಕ್ಲೋಸ್ ಆಗಿರತ್ತೆ. ಸೊ ದಯವಿಟ್ಟು ಇವತ್ತೇ ಎಲ್ರು ಪೆಟ್ರೋಲ್ ಅನ್ನ ಫಿಲ್ ಮಾಡ್ಕೊಂಬಿಡಿ, ಇಲ್ಲ ಅಂದ್ರೆ ನಾಳೆ ನಿಮ್ಗೆ ಪೆಟ್ರೋಲ್ ಸಿಗಲ್ಲ. ಅಂಡ್ ಇದೇ ತಿಂಗಳು 15ರಿಂದ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಸಂಡೇಸ್ ರಜಾ. ಜೊತೆಗೆ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಗೆ ಮಾತ್ರ ತೆಗ್ದಿರತ್ತೆ. ಇದರಿಂದ ಖಂಡಿತ ತುಂಬಾ ಜನಕ್ಕೆ ತೊಂದರೆ ಆಗಬಹುದು. ಆದ್ರೆ ಪೆಟ್ರೋಲ್ ಡೀಸೆಲ್ ಡೀಲರ್ಗಳು ಕಮಿಷನ್ ಏರಿಕೆ ಮಾಡಿ ಅಂತ ಒತ್ತಾಯಿಸಿ ಅವ್ರ ಬೇಡಿಕೆ ಈಡೇರದೇ ಇರೋದ್ರಿಂದ ಈ ತರ ಡಿಸಿಷನ್ ತಗೊಂಡಿದ್ದಾರೆ. ಸೊ ನೋಡೋಣ ಏನೆಲ್ಲ ಆಗತ್ತೆ ಅಂತ. ಎನಿವೇಸ್, ಇದೀಗ ನಾಳೆ ಪೆಟ್ರೋಲ್ ಸಿಗಲ್ಲ, ನೆನ್ಪಿಟ್ಕೊಳ್ಳಿ. ಇವತ್ತೇ ನಿಮ್ ಬೈಕ್ಸ್ ಗೆ, ಕಾರ್ಗಳಿಗೆ ಪೆಟ್ರೋಲ್ ಫಿಲ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.